ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ಪಕ್ಕದವರಿಗೆ ಇದುವರೆಗೆ ಕೊಡದ ಒಂದು ಸ್ಮೈಲ್ ಅನ್ನು ಕೊಡ್ರಿ. ಓಕೆ, ಪ್ರೈಸ್ ಗಾಡ್. ಹಬಕ್ಕೂಕ್ ಹೇಳ್ತಾನೆ ಆಹಾ ಅಂತ. ಫಸ್ಟ್ 3 ಚಾಪ್ಟರ್ 17 ವರ್ಸ್ ಹೇಳ್ರಿ. ಆಹಾ, ನಾನು ಹೇಳುದಲ್ಲ, ಹಬಕ್ಕೂಕ್ ಹೇಳ್ತಾನೆ. ಅಲ್ಲಿ ಬರೆಯಲ್ಪಟ್ಟಿದ್ದು ನೋಡಿ. ಆಹಾ, ಯಾವಾಗ ಆಹಾ ಆಗ್ತಂತ ಹೇಳಿದ್ರೆ ಯಾವಾಗ ನೀವು ಸಂತೋಷವಾಗಿರುತ್ತೀರಿ. ಕುಗ್ಗಿದ ಮನುಷ್ಯನು ಆಹಾ ಹೇಳುವುದಿಲ್ಲ. ಹೇಳ್ತಾನ? ಹೇಳುವುದಿಲ್ಲ. ಕುಗ್ಗಿದ ಮನುಷ್ಯನಿಗೆ ಹಾಡು ಹಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಪ್ರೈಸ್ ಗಾಡ್. ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ದೇವರಲ್ಲಿ ಪ್ರಾರ್ಥನೆ ಮಾಡಲಿ. ರೈಟ್? ಯಾಕೋಬ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಜೇಮ್ಸ್ 5 ಚಾಪ್ಟರ್ 10 ವರ್ಸ್. ನಿಮ್ಮಲ್ಲಿ ಬಾಧೆ ಪಡುವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಈಸ್ ಎನಿವನ್ ಅಮಾಂಗ್ ಯು ಸಫರಿಂಗ್? Let him pray. Is anyone cheerful? Let him sing psalms. Praise God. If you discourage, you cannot sing. Praise God. If you're cheerful, then you can sing. Praise God. The Bible ಹೇಳ್ತದೆ, ಮನ ನೊಂದಿದವನಿಗೆ ಸಂಗೀತ ಹಾಡು ಅಂತ ಹೇಳಿದ್ರೆ ಚಳಿ ದಿನದಲ್ಲಿ ಬಟ್ಟೆ ತೆಗೆದ ಹಾಗೆ ಅಂತೆ. ಬಟ್ಟೆ ತೆಗೆದ ಅನುಭವ. ಈ ಏರಿಯಾದಲ್ಲಿ ಚಳಿ ಇದೆ, ಒಮ್ಮೊಮ್ಮೆ ಚಳಿ ಇರ್ತದೆ ತುಂಬ. ಚಳಿಗಾಲದಲ್ಲಿ ಬಟ್ಟೆ ತೆಗೆದು ಸಂಗೀತ ಹಾಡು ಅಂತ ಹೇಳಿದ್ರೆ ಹಾಡ್ತಾನ ಅವರು? ಹಾಡೋದಿಲ್ಲ. ಅಂಜೂರದ ಮರ ರೈಟ್? ಹಾಗೆ ಆಡ್ತಾನೆ ಅವನು. ರೈಟ್? ಅದಕ್ಕೋಸ್ಕರ ಆಲ್ವೇಸ್ ರಿಜಾಯ್ಸ್. ನಿಮಗೆ ವಾಕ್ಯ ಅರ್ಥ ಆಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ನೀವು ಯಾವಾಗಲೂ ಸಂತೋಷ ಪಡುತ್ತೀರಿ. ಕುಗ್ಗಿದ ವ್ಯಕ್ತಿಗೆ ವಾಕ್ಯ ಅರ್ಥ ಆಗುವುದಿಲ್ಲ. ರೈಟ್? ಕುಗ್ಗಿದ ವ್ಯಕ್ತಿಗೆ ವಾಕ್ಯ ಅರ್ಥ ಆಗುವುದಿಲ್ಲ. ಯಾವಾಗ ನೀವು ಸಂತೋಷ ಪಡುತ್ತೀರಿ ನಿಮಗೆ ವಾಕ್ಯ ಅರ್ಥ ಆಗ್ತದೆ. ಇಲ್ಲಂತ ಹೇಳಿದ್ರೆ ವಾಕ್ಯ ನಿಮಗೆ ಅರ್ಥ ಆಗುವುದಿಲ್ಲ. ನಿಮಗೆ ಆರಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ನಿಮಗೆ ಸಿಂಗ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಹಬಕ್ಕೂಕ್ ಹೇಳ್ತಾನೆ, ಆಹಾ, ಅಂಜೂರದ ಮರವು ಚಿಗುರದಿದ್ದರು. ರೈಟ್? ಹಬಕ್ಕೂಕ್ 3 ಚಾಪ್ಟರ್ 17 ವರ್ಸ್. So the fig tree may not blossom, nor fruit be on the vines. Praise God. ಆಹಾ, ಅಂಜೂರದ ಮರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಗದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾಗಿದ್ದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರು. ನೆಕ್ಸ್ಟ್, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಪ್ರೈಸ್ ಗಾಡ್. ದಟ್ ಮೀನ್ಸ್ ನೀವು ಅನೇಕ ಸಿಚುವೇಶನ್ಗಳಲ್ಲಿ ಇರ್ಬೋದು, ಡಿಫ್ರೆಂಟ್ ಸಿಚುವೇಶನ್, ಡಿಫ್ರೆಂಟ್ ಪರಿಸ್ಥಿತಿಯಲ್ಲಿ ಇರ್ಬೋದು. ಆದರೆ ಮೇಂಟೈನ್ ದ ಲೈಫ್ ಆಫ್ ಜಾಯ್. ಮೇಂಟೈನ್ ಅದನ್ನು ಮಾಡ್ರಿ. ನಾವು ಸಂತೋಷ ಪಡುವಂಥದ್ದು ಪರಿಸ್ಥಿತಿಗಳು ಒಳ್ಳೆಯದಿರುವಾಗಲ್ಲ. ರೈಟ್? ನಮ್ಮ ಬಿಸ್ನೆಸ್ ಒಳ್ಳೆಯದು ನಡೆಯುತ್ತದೆ, ಅಥವಾ
ನಿನ್ನ ಬಗ್ಗೆ ಒಳ್ಳೆ ಅಪ್ರಿಷಿಯೇಟ್ ಮಾಡ್ತಾರೆ ಜನರು, ನಿನ್ನ ಬಗ್ಗೆ ಒಳ್ಳೆಯದು ಮಾತಾಡುತ್ತಾರೆ, ಅಥವಾ ನಿನಗೆ ಪ್ರೋತ್ಸಾಹ ಮಾಡುತ್ತಾರೆ, ನಿನಗೆ ಎನ್ಕರೇಜ್ ಮಾಡುತ್ತಾರೆ, ಆಗ ಸಂತೋಷ ಪಡಲಿಕ್ಕೆ ಈಸಿ. ನೀವು ಹೋಗಿ ಒಂದು ಬಿರಿಯಾನಿ ತಿಂತೀರಿ, ಸಂತೋಷ ಪಡಲಿಕ್ಕೆ ಈಸಿ. ಒಂದು ಪಿಕ್ನಿಕ್ಕಿಗೆ ಹೋಗ್ತೀರಿ, ಸಂತೋಷ ಪಡಲಿಕ್ಕೆ ಈಸಿ. ಆದರೆ ಪರಿಸ್ಥಿತಿಗಳು ಒಳ್ಳೆಯದಿಲ್ಲ, ಓಕೆ, ನೀವು ಎನ್ನಿಸ್ದ ಕೆಲಸ ಆಗುವುದಿಲ್ಲ, ಎಲ್ಲವೂ ಬ್ಲಾಕ್ ಆದ ಹಾಗೆ. 6 ತಿಂಗಳಲ್ಲಿ ಆಗಬೇಕಾದ ಕೆಲಸ 2 ವರ್ಷ ಆದರೂ ಆಗಲಿಲ್ಲ. ಸಡನ್ಲಿ ನೀವು ಪರಿಸ್ಥಿತಿಗಳನ್ನು ನೋಡಿದಾಗ ಡಿಸ್ಕರೇಜ್ಮೆಂಟ್ಗಳು ಬರ್ಬೋದು, ರೈಟ್? ಆದರೆ ಒಂದು ನೆನಪಿಟ್ಟುಕೊಳ್ಳಿ, ವೆನ್ ಯು ಬಾರ್ನ್ ಅಗೇನ್ ಯು ಆರ್ ನಾಟ್ ಆರ್ಡಿನರಿ. ವೆನ್ ಯು ಬಾರ್ನ್ ಅಗೇನ್ ಹೋಲಿ ಸ್ಪಿರಿಟ್ ಲಿವ್ಸ್ ಇನ್ ಯು. ಪವಿತ್ರ ಆತ್ಮನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ಆತನು ಲೋಕದಲ್ಲಿರುವ ಆತ್ಮನಿಗಿಂತ ಆತನು ಹೆಚ್ಚಿನವನಾಗಿದ್ದಾನೆ, ರೈಟ್? ಹೆಚ್ಚಿನವನು. ಯಾವಾಗಲೂ ನೀವು ಏಳಬೇಕು, ಅಂತರದಲ್ಲಿ ನೀವು ಏಳಬೇಕು. ಬೆಳಿಗ್ಗೆ ಎದ್ದುಕೊಂಡು ಹೇಳ್ರಿ, ಕರ್ತನೆ, ಇವತ್ತಿನ ದಿನವು ನಿನ್ನಿಂದ ನೇಮಕವಾಗಿದೆ, ನಾವು ಅದರಲ್ಲಿ ಸಂತೋಷ ಪಡುವವರಾಗಿದ್ದೇವೆ. ವೆದರ್ ಯು ಫೀಲ್ ಆರ್ ನಾಟ್ ಫೀಲ್, ಬಟ್ ಬೈ ಫೇತ್ ಅಲ್ಲಿ ಎದ್ದು ಹೇಳ್ರಿ, ಇವತ್ತಿನ ದಿನವು ಯೆಹೋವನಿಂದ ನೇಮಕವಾಗಿದೆ, ಇವತ್ತು ನಾವು ಆನಂದ ಪಡುವವರಾಗಿದ್ದೇವೆ, ಸಂತೋಷ ಪಡುವವರಾಗಿದ್ದೇವೆ. ನೀವು ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್. ನೀವು ಹೇಳುವಂಥದ್ದು ನಿಮ್ಮನ್ನು ನೀವು ಪ್ರಕಟಿಸುವಂಥದ್ದು, ರೈಟ್? ನೀವು ಹೇಳುವಂಥದ್ದು ನೀವು ಪ್ರಕಟಿಸುವಂಥದ್ದು. ನೀವು ಯಾವುದೊಂದು ಕ್ಯಾಂಪಿಗೆ ಹೋಗ್ತೀರಿ, ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದೆ ಮಾರ್ನಿಂಗ್ ಸೆಕ್ಷನಲ್ಲಿ, ಯಾವುದೊಂದು ಕ್ಯಾಂಪಿಗೆ ಹೋಗ್ತೀರಿ, ಪ್ಲೀಸ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ನಿನ್ನ ಬಗ್ಗೆ ಏನಾದರೂ ಹೇಳು ಅಂತ ಹೇಳ್ತಾರೆ, ರೈಟ್? ಆಗ ಅವರು ನ್ಯಾಚುರಲ್ ಹೇಳ್ತಾರೆ, ನಾನು ಇಂಥ ಊರಿನವನು, ಇಂಥ ತಂದೆಯ ಮಗನು, ಇಂಥವರ ಹೀಗೆ ಮಾಡ್ತಾ ಇದ್ದೇನೆ. ಎಷ್ಟು ಅವನು ಮಾತಾಡುತ್ತಾನೆ, ಆಗ ಅವನ ಬಗ್ಗೆ ಅವನು ಪ್ರಕಟಿಸ್ತಾನೆ, ಅವನು ಯಾರಂತ. ಆಗೆಲ್ಲರಿಗೂ ಗೊತ್ತಾಗ್ತದೆ ಅವನು ಯಾರಂತ, ರೈಟ್? ಅದೇ ರೀತಿ ನೀವು ಆತ್ಮಿಕವಾಗಿ ನೀವು ಯಾರಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಮಾತಾಡೋದಂತ ಹೇಳಿದ್ರೆ, ಯು ವಿಲ್ ಬಿಕಮ್ ದ ಎಕ್ಸ್ಪ್ರೆಷನ್ ಆಫ್ ಹೂ ಯು ಆರ್ ಇನ್ ಕ್ರೈಸ್ಟ್. ಪ್ರೈಸ್ ಗಾಡ್. ನೀವು ಪ್ರಕಾಶಿಸ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು. ಹಲ್ಲೆಲೂಯಾ. ಏಳು ಪ್ರಕಾಶಿಸು. ಎವ್ರಿ ಟೈಮ್ ನೀವು ಹೇಳುತ್ತಿರುವಾಗ ನಿಮ್ಮ ಇನ್ವರ್ಡ್ ಮ್ಯಾನ್ ಆತನು ಪ್ರಕಾಶಗೊಳ್ಳುತ್ತಾನೆ. ಪ್ರೈಸ್ ಗಾಡ್. ನೀವು ಏಂಜಲ್ಸ್ಗಳಿಗೆ ಪ್ರಕಟಿಸ್ತೀರಿ ನೀವು ಯಾರಂತ, ನೀವು ಡಿಮನ್ಸ್ಗಳಿಗೆ ಪ್ರಕಟಿಸ್ತೀರಿ ನೀವು ಯಾರಂತ. ಹಲ್ಲೆಲೂಯಾ. ಏಂಜಲ್ಸ್ಗಳು ನಿಮಗೋಸ್ಕರ ಫಂಕ್ಷನ್ ಆಗುತ್ತಾರೆ, ಡಿಮನ್ಸ್ಗಳು ಅವರು ಓಡ್ತಾರೆ. ವೆನ್ ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್. ಪ್ರೈಸ್ ಗಾಡ್. ಕೇಳ್ತಾ ಇದ್ದೀರಾ? ಇಲ್ಲ ಅಂತ ಹೇಳಿದ್ರೆ ನೀನು ಸ್ವಾಭಾವಿಕ ನಿನ್ನ ಬಗ್ಗೆ ನೀನು ಪ್ರಕಟಿಸ್ತಿಲ್ಲ, ನಿನ್ನ ಬಗ್ಗೆ ನೀನು ಏನು ಹೇಳುವುದಿಲ್ಲ, ನೀನೊಬ್ಬ ಮೂಲೆಗಂಪಿರ್ತಿ, ನಿನ್ನದು ಯಾರು ಪರಿಚಯ ಆಗುವುದಿಲ್ಲ ನಿನಗೆ. ನೀವು ಯಾವಾಗ ಹೇಳ್ತೀರಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ, ನೀವು ಪ್ರಕಟಿಸ್ತೀರಿ, ಆಗ ಏಂಜಲ್ಸ್ಗಳಿಗೆ ಗೊತ್ತಾಗ್ತದೆ. ಇದೇ ಬೈಬಲಲ್ಲಿ ಏಂಜಲ್ಸ್ಗಳಿಗೆ ಗೊತ್ತಾಗ್ತದೆ ಅಂತ. ಓದಿರಿ ಎಫೆಸಿಯನ್ 3 chapter 10 verse. ಎಫೆಸಿಯನ್ 3 chapter 10 verse. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದಾನೆ. To the intent that now the manifold wisdom of God might be made known by the church to the principality and powers in the heavenly place. Praise God. Principality, powers ಅಂತ ಹೇಳಿದ್ರೆ ಎಲ್ಲ ದುರಾತ್ಮಗಳಿಗೂ, ಎಲ್ಲ ದೇವದೂತರಿಗಳಿಗೂ, ಹೈ ರೆಲ್ಮ್ ಅಲ್ಲಿರುವ ಏಂಜಲ್ಸ್ಗಳಿಗೂ, ಹೈ ಕ್ಲಾಸ್ ಏಂಜಲ್ಸ್ಗಳಿಗೂ ಎಲ್ಲ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ದೇವರು ಉದ್ದೇಶಿಸ್ತಾನೆ. ದಿಸ್ ದ ಪರ್ಪಸ್ ಆಫ್ ಗಾಡ್. ನಿಮ್ಮ ಮೂಲಕ ದೇವದೂತರಿಗೆ ಗೊತ್ತಾಗುತ್ತದೆ, ನಿಮ್ಮ ಮೂಲಕ ಡಿಮನ್ಸ್ಗಳಿಗೆ ಗೊತ್ತಾಗ್ತದೆ ದೇವರ ವಿಜ್ಡಮ್.
ಯು ಆರ್ ಸ್ಪೀಕಿಂಗ್ ವಿಸ್ಡಮ್. ಪ್ರೈಸ್ ಗಾಡ್. ಯು ಆರ್ ಸ್ಪೀಕಿಂಗ್ ವಿಸ್ಡಮ್. ನೀವು ವಿಸ್ಡಮ್ ಅನ್ನು ಮಾತಾಡುತ್ತೀರಿ, ಜ್ಞಾನವನ್ನು ಮಾತಾಡುತ್ತೀರಿ. ನೀವು ಮೂಕರಾದರೆ ನೀವಿದ್ದ ಹಾಗೆ ಇರುತ್ತೀರಿ. ಪ್ರೈಸ್ ಗಾಡ್. ಅದಕ್ಕೋಸ್ಕರ ನಾವು ಸಂತೋಷ ಪಡುವುದು ಎಲ್ಲ ಒಳ್ಳೇದಿರುವಾಗ ಅಲ್ಲ, ಏನು ಇರಲಿ ಇಲ್ಲದೇ ಇರಲಿ, ಬಟ್ ನಾವು ಸಂತೋಷ ಪಡುವರಾಗಿದ್ದೇವೆ. ಪ್ರೈಸ್ ಗಾಡ್. ನೀವು ಯಾವಾಗ ಸಂತೋಷ ಪಡುತ್ತೀರಿ, ಯಾವಾಗ ನೀವು ಆನಂದ ಪಟ್ಟು ದೇವರ ವಾಕ್ಯವನ್ನು ಮಾತಾಡುತ್ತೀರಿ, ಆಗ ಅಂಜೂರದ ಮರವು ಚಿಗುರ್ಲಿಕ್ಕೆ ಪ್ರಾರಂಭವಾಗ್ತದೆ, ದ್ರಾಕ್ಷಿಯಲ್ಲಿ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಟ್ಟಿಯಲ್ಲಿ ಮಂದೆ ಫುಲ್ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರೈಸ್ ಗಾಡ್. ಏನು ಇಲ್ಲ ಅದು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಏನು ಸ್ಟಕ್ ಆಗಿದೆ ಅದು ರಿಲೀಸ್ ಆಗುತ್ತದೆ, ಏನು ಸ್ಟಾಪ್ ಆಗಿದೆ ರಿಲೀಸ್ ಆಗ್ತದೆ. ನೀನು ಚಿಗುರುವನಾಗಿದ್ದೆ, ನೀನು ಪ್ರಕಾಶಿಸುವನಾಗಿದ್ದೆ, ನೀನು ಸ್ಪ್ರೆಡ್ ಆಗುವನಾಗಿದ್ದೆ. ಡೋಂಟ್ ಬಿ ಡಿಸ್ಕರೇಜ್. ಜನ ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ರು ನೀವು ಅಲ್ಲ. ಡೋಂಟ್ ಗಿವ್ ಟೈಮ್ ಟು ಪೀಪಲ್ ವಾಟ್ ಥಿಂಕ್ ಅಬೌಟ್ ಯು. ಜನ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದರ ಬಗ್ಗೆ ನೀವು ಕೇಳಿದರೆ ನೀವು ಮುಂದೆ ಬರಲಿಕ್ಕಿಲ್ಲ. ಮೇ ಬಿ ನಿನ್ನ ಹತ್ರ ಅನೇಕ ಮಿಸ್ಟೇಕ್ಗಳಾಗಿವೆ, ಅದು ನಿನಗೂ ನಿನ್ನ ದೇವರಿಗೆ ಸಂಬಂಧಪಟ್ಟದ್ದು. ಪ್ಲೀಸ್ ಗೋ. ನಿನಗೂ ನಿನ್ನ ದೇವರಿಗೆ ಸಂಬಂಧಪಟ್ಟದ್ದು. ಹೂ ಯು ಆರ್. ನಾನೇನಾದರೂ ಮಿಸ್ಟೇಕ್ ಮಾಡಿದೆ, ಓಕೆ, ನನ್ನ ಮತ್ತು ನನ್ನ ದೇವರಿಗೆ ಸಂಬಂಧಪಟ್ಟದ್ದು, ನಿನಗೇನು ಪ್ರಾಬ್ಲಮ್? ಬೈಬಲ್ ಹೇಳುತ್ತೆ, ದೇವರಾದುಕೊಂಡವರ ಮೇಲೆ ತಪ್ಪು ಹೊರಿಸುವವರು ಯಾರು? ದೇವರೇ ಒಬ್ಬನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಕಮಾನ್, ಪಕ್ಕದವರು ಯಾರು 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 ಯಾರು? ಏರೇ ಓದಿರಿ, ನನ್ನ ವಚನ ಅಲ್ಲ, ಬೈಬಲ್ ಹೇಳ್ತದೆ. ರೋಮನ್ಸ್ 8:31. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಯಾರದು? ಪಕ್ಕದವ್ರಿಗೆ ಯಾರು? ಯಾರು? ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗೋ ಲ್ಯಾಂಗ್ವೇಜ್ ಏರೇ? Praise God. God loves you so much. Praise God. ದೇವರು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. Maintain your relationship with God. Walk in the Spirit. Then you will not fulfill the desire of the flesh. ನೀನು ಯಾವಾಗ ಈ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡುತ್ತಿ, ದೇವರು ನಿನ್ನ ಬಗ್ಗೆ ಏನು ಹೇಳ್ತಾನೆ ಮೇಂಟೈನ್ ಮಾಡುತ್ತಿ, ನೆಕ್ಸ್ಟ್ ನೀನು ಮಿಸ್ಟೇಕ್ ಮಾಡಲಿಕ್ಕೆ ಸಹ ಹೋಗುವುದಿಲ್ಲ. ಮಿಸ್ಟೇಕ್ ಆಗುವುದೇ ಯಾವಾಗ ಅಂತ ಹೇಳಿದ್ರೆ ಜನ ಏನು ಹೇಳ್ತಾರೆ ಹೇಳುವಾಗ. ಮಿಸ್ಟೇಕ್ ಆಗುವುದೇ ಅಲ್ಲಿ. ಪ್ರೇಸ್ ಗಾಡ್. ಕೆಲವರು ಹೇಳ್ತಾರೆ, ಪಾಸ್ಟ್ರೇ ಹಾಗೆಲ್ಲ ಪ್ರೀಚ್ ಮಾಡಬಾರ್ದು, ನೀವು ಮಿಸ್ಟೇಕ್ ಮಾಡಲಿಕ್ಕೆ ಲೈಸೆನ್ಸ್ ಕೊಡ್ತೀರಿ. ನೋ, ಇದೆಲ್ಲ ಲೈಸೆನ್ಸ್ ಕಟ್ ಮಾಡುವ ಸಂಗತಿ. ವೆನ್ ಯು ಬಿಲ್ಡ್ ದ ರಿಲೇಶನ್ಶಿಪ್, ಹಲ್ಲೆಲೂಯಾ, ನೀನು ಬಹಳ ಬ್ಯುಸಿ ಆಗಿರುತ್ತಿ, ದೇವರು ನಿನ್ನ ಬಗ್ಗೆ ಏನು ಹೇಳ್ತಾನೆ ಅದರಲ್ಲಿ ಆನಂದ ಪಡುವುದರಲ್ಲಿ. ಕಿಸೆ ಖಾಲಿ ಇದೆಯಾ, ಜನ ಏನು ಹೇಳ್ತಾರ, ಅಂಜೂರದ ಮಗರು ಚುಗುರ್ತದ ಇಲ್ವೋ ಅದು ಬಿಡಿ, ದೇವರೊಂದು ನನ್ನ ಒಟ್ಟಿಗಿದ್ದಾನೆ. ಫಾದರ್, ಐ ರಿಜಾಯ್ಸ್ ಇನ್ ಯು. ನಾನು ನಿನ್ನಲ್ಲಿ ಆನಂದ ಪಡುವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಐ ಸೆಲೆಬ್ರೇಟ್ ಯುವರ್ ಗ್ರೇಸ್. ಪ್ರೈಸ್ ಗಾಡ್. ಉಳಿದೆಲ್ಲ ಸಂಗತಿ ತನ್ನಷ್ಟಕ್ಕೆ ಸರಿ ಆಗ್ತದೆ, ನೀವು ಮಿಸ್ಟೇಕ್ ಮಾಡುವುದಿಲ್ಲ. ಕ್ರಿಶ್ಚಿಯನ್ ಸರ್ಕಲ್ ಅಲ್ಲಿ ದ ಗ್ರೇಟೆಸ್ಟ್ ಸಂಗತಿ ಯಾವುದಂದ್ರೆ ಫಿಯರ್ ಆಫ್ ಫಾಲ್. ಮಿಸ್ಟೇಕ್ ಮಾಡುವಂತ ಭಯ. ಆ ಭಯವೇ ಮಿಸ್ಟೇಕ್ ಮಾಡುವಂತೆ ಮಾಡುತ್ತದೆ. ಭಯ ಪಡಬೇಡ್ರಿ, ಹೇಳಿ ನಾನು ಮಿಸ್ಟೇಕ್ ಮಾಡುವುದಿಲ್ಲ. ಗಾಡ್ಸ್ ವಿಸ್ಡಮ್, ದೇವರ ವಿಸ್ಡಮ್ ನಿಮಗೆ ಓಪನ್ ಆಗುತ್ತದೆ ವೆನ್ ಯು ಮೇಂಟೈನ್ ರಿಲೇಶನ್ಶಿಪ್ ವಿತ್ ಗಾಡ್. ಹೇಳ್ರಿ, ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ದೇವರೇ ನನ್ನನ್ನು ನೀತಿವಂತನೆಂದು ಕರೆದ ಮೇಲೆ ಅಪರಾಧಿ ಎಂದು ಹೇಳುವವರು ಯಾರು? ಯಾರದು? Praise God. Don't listen anything. Don't listen. ಹೊರಗಿನ ಪ್ರಪಂಚಕ್ಕೆ ಸ್ವರಕ್ಕೆ ಕಿವಿ ಕೊಡಬೇಡ್ರಿ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಅವು ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು, ಮತ್ತು ಯಾವುದಕ್ಕೆ ಆತನು ಬರುವುದಿಲ್ಲ.
ನಾನಾದರೆ ಅವುಗಳಿಗೆ ಜೀವ ಕೊಡಲು ಬಂದಿದ್ದೇನೆ. ನೀವೆಷ್ಟು ದೇವರ ವಾಕ್ಯವನ್ನು ಕೇಳ್ತೀರಿ, ನೀವಷ್ಟು ರಿನ್ಯೂ ಆಗುತ್ತೀರಿ. ನೀವೆಷ್ಟು ದೇವರ ವಾಕ್ಯವನ್ನು ಕೇಳ್ತೀರಿ, ಬೆಳಕು ರಿಲೀಸ್ ಆಗುತ್ತದೆ. ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆಗೆ ಅವಕಾಶ ಇಲ್ಲ. ಕತ್ತಲೆ ಅಂತ ಹೇಳಿದ್ರೆ ಡಿಮನ್ಸ್ ಅಂಡ್ ಹಿಸ್ ವರ್ಕ್. ಲೈಟ್ ಮೀನ್ಸ್ ಗಾಡ್ ಹಿಮ್ಸೆಲ್ಫ್ ಇಸ್ ದ ಲೈಟ್. ನನಗೆ ತುಂಬ ಕಾಲ್ಗಳು ಬರ್ತವೆ. ಮೊನ್ನೆ ಕೂಡ ನಾನು ಹೇಳಿದೆ, ಅನೇಕರು ಅವ್ರು ಹೇಳಿದರು, ಕುಡುಕರೆಲ್ಲ, ಇವರೆಲ್ಲ ಕುಡುಕರು, ಟೈಟ್ ಆಗುವವರೆಲ್ಲ. ಅವ್ರು ಹೇಳಿದರು, ಆನ್ಲೈನಲ್ಲಿ ನಿಮ್ಮ ಯಾರೋ ಮೆಸೇಜ್ ಕಳಿಸಿದರು, ನನಗೆ ಕುಡುಕತನ ಬಿಡು ಅಂತ ಹೇಳಿದ್ರು ಸಿಟ್ಟು ಬರ್ತಾ ಇತ್ತು. ನಿಮ್ಮ ಮೆಸೇಜನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಸೇಜನ್ನು ಕೇಳುವಾಗ 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 ಅದರ ಇಂಟ್ರೆಸ್ಟ್ ಹೋಯಿತು. ಪ್ರೈಸ್ ಗಾಡ್. ನನಗೆ ಒಳಗಿಂದ ಅದು ಬೇಡ ಅಂತ ಆಯಿತು. ಮೊನ್ನೆ ಸೋಮವಾರ ಒಂದು ಟೆಂಪೋ ಮಾಡಿ ಬಂದಿದ್ದಾರೆ, ಹಾಸನ ಮತ್ತು ಬೆಂಗಳೂರಿನಿಂದ. ಒಬ್ಬರು ಪೊಲೀಸರು ಕೂಡ ಬಂದಿದ್ದಾರೆ, ಈಗ ವಾಚ್ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ. ಓಕೆ, ಅವರ ಹೆಂಡತಿ ನರ್ಸ್. ಅವರು ಹೇಳಿದರು, ಗಂಡ ಹೇಳ್ತಾನೆ, ನನ್ನ ಹೆಂಡತಿ ಹತ್ರ ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಸಂಜೆ 10 ಗಂಟೆವರೆಗೆ ಆಕೆ ಫುಲ್ಲು ಸೀರಿಯಲ್ ನೋಡುವುದು. ಈಗ ಫೇಸ್ಬುಕ್ಕಲ್ಲಿ ನಿಮ್ಮ ಆನ್ಲೈನ್ ಬಂದ ನಂತರ ಆಕೆಗೆ ಇಂಟ್ರೆಸ್ಟೇ ಹೋಗಿಬಿಟ್ಟಿದೆ ಸೀರಿಯಲ್ ಅದು. ಈಗ ಇಡೀ ದಿನ ಗಾಡಿಯಲ್ಲಿ ಹೋಗುವಾಗ, ಅಲ್ಲಿ ಹೋಗುವಾಗ, ಇಲ್ಲಿ ಹೋಗುವಾಗ ವಾಕ್ಯ ಕೇಳುವುದು. ನೀವು ವಾಕ್ಯ ಕೇಳಲಿಕ್ಕೆ ನಿಮ್ಮನ್ನು ಕಮಿಟ್ಮೆಂಟ್ ಮಾಡಿದರೆ ಉಳಿದ ಕ್ರೇವಿಂಗ್ ಇದೆ ನೋಡಿ, ಎಳೆತ, ಸೆಳೆತ, ಸಿಡಿತ ಎಲ್ಲ ಹೋಗ್ತದೆ. ಹೇಳ್ರಿ, ಎಳೆತ, ಸೆಳೆತ, ಸಿಡಿತ, ತಾ ತಾ ತಾ. ಮೇಕ್ ಎ ಕಮಿಟ್ಮೆಂಟ್. ನಿಮ್ಗೆ ಖುಷಿ ಇಲ್ಲ ಅಂತ ಹೇಳಿದ್ರು ವಾಕ್ಯ ಕೇಳ್ರಿ. ಯಾಕೆ? ಎಂಟ್ರೆನ್ಸ್ ಆಫ್ ಗಾಡ್ಸ್ ವರ್ಡ್ ಗಿವ್ ದ ಲೈಟ್. ನೀವು ನಿಮ್ಮ ಬಲದಲ್ಲಿ, ನಿಮ್ಮ ಶಕ್ತಿಯಲ್ಲಿ ನಿಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಯು ಕ್ಯಾನಾಟ್ ಚೇಂಜ್ ಯುವರ್ ಲೈಫ್ ವಿತ್ ಯುವರ್ ಓನ್ ಸ್ಟ್ರೆಂತ್. ಗಾಡ್ಸ್ ವರ್ಡ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಗಾಡ್ಸ್ ವರ್ಡ್ ಇಸ್ ಪವರ್ ಅಂಡ್ ಲೈಫ್. ಪ್ಲೀಸ್ ಗೋ. 119ನೇ ಕೀರ್ತನೆ, ಸಾಮ್ಸ್ 119, 130 ವರ್ಸ್. ರೈಟ್, ಸಾಮ್ಸ್ 119, 30 ವರ್ಸ್. ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು. ದ ಎಂಟ್ರೆನ್ಸ್ ಆಫ್ ಯುವರ್ ವರ್ಡ್ಸ್ ಗಿವ್ ಲೈಟ್. ಹಾಗಾದ್ರೆ ಎಂಟ್ರಿ ಯಾರು ಕೊಡಬೇಕು? ನಾನು ನಿಮ್ಮ ಮನೆಗೆ ಬರ್ತೇನೆ, ನಾನು ನಿಮ್ಮ ಮನೆಗೆ ಬಂದಾಗ ನೀವು ಎಂಟ್ರಿ ಕೊಟ್ಟರೆ ಮಾತ್ರ ಒಳಗೆ ಬರಬಹುದು. ರೈಟ್? ಎಂಟ್ರೆನ್ಸ್ ಆಫ್ ಯುವರ್ ವರ್ಡ್ ಗಿವ್ಸ್ ಲೈಟ್. ಇಟ್ ಗಿವ್ಸ್ ಅಂಡರ್ಸ್ಟ್ಯಾಂಡಿಂಗ್ ಟು ದ ಸಿಂಪಲ್. ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ ಡಿಸರ್ನ್ಮೆಂಟ್. ಡಿಸರ್ನ್ಮೆಂಟ್, ವಿವೇಚನೆಯನ್ನು ಕೊಡುತ್ತದೆ. ನಿಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂಬ ವಿವೇಚನೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತದೆ. ನೀವು ಅರ್ಥ ಮಾಡುವ ಸ್ತರ ಬದಲಾಗುತ್ತದೆ. ನೀವು ಡಿಫ್ರೆಂಟಲ್ಲಿ ಅರ್ಥ ಮಾಡುತ್ತೀರಿ. ನೀವು ಚುರುಕಾಗುತ್ತೀರಿ. ನೀವು ಇಂಪ್ರೂವ್ ಆಗುತ್ತೀರಿ. ನೀವು ಪ್ರೋಗ್ರೆಸ್ ಆಗುತ್ತೀರಿ. ನಿಮ್ಮನ್ನು ಇಂಪ್ರೂವ್ ಮಾಡುವಂಥದ್ದು ದೇವರ ವಾಕ್ಯ. ಪ್ರಾಫೆಸಿ ಅಂತ ಹೇಳಿದ್ರೆ ಕಣಿ ಹೇಳುವುದಲ್ಲ. ಓಕೆ, ಪ್ರೀಚಿಂಗ್, ಟೀಚಿಂಗ್ ದ ಡಿವೈನ್ ಮಿಸ್ಟ್ರಿ. ಓದಿರಿ 14ನೇ ಅಧ್ಯಾಯ 3ನೇ ವಚನ, 14 ಚಾಪ್ಟರ್ 3 ವರ್ಸ್, 1 ಕೊರಿಂಥಿಯನ್. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿ ವೃದ್ಧಿಯನ್ನು, ಪ್ರೋತ್ಸಾಹವನ್ನು. ಓಕೆ, ಆಂಪ್ಲಿಫೈಡ್ ವರ್ಷನ್ ಹಾಕಿ. But on other hand, the one who prophesies, who interprets the divine will and purpose in inspired preaching and teaching, speak to man for their upbuilding and constructive spiritual progress and encouragement and consolation. Praise God. Improve. ನಿನ್ನನ್ನು ಇಂಪ್ರೂವ್ ಮಾಡುತ್ತದೆ. ನೆಕ್ಸ್ಟ್ ಓದ್ರಿ, ಕಂಟಿನ್ಯೂ. ಆಂಪ್ಲಿಫೈಡ್
he who speaking in strange tongue edifies and improve himself. ನೀವು ಇಂಪ್ರೂವ್ ಆಗಬೇಕಾದ್ರೆ ನೀವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು. ನೀವು ಅನ್ಯ ಭಾಷೆಯಲ್ಲಿ ಮಾತಾಡೋದಿಲ್ಲ, ನೀವು ಇಂಪ್ರೂವ್ ಆಗೋದಿಲ್ಲ. ಪ್ರೆಸ್ ಗಾಡ್. ಕೆಲವರು ಹೇಳ್ತಾರೆ ನೋಡಿ, ಮಸ್ತ್ ವಾಕ್ಯ ಕೇಳಿ ಬದಲು ಇಂಪ್ರೂವ್ಮೆಂಟ್ ಇದೆಯಡ. ಇವತ್ತು ಅನ್ಯ ಭಾಷೆ, ನಿನ್ನೆ ನಾನು ಡಿಟೇಲ್ ಬಿಡಿಸ್ತೇನೆ ಯಾವುದೆಲ್ಲ ಬೋಧನೆಗಳು ಬರ್ತಾ ಇವೆ. ಒಂದು ಬೋಧನೆ ಇದೆ ಬ್ರದರನ್ ಅಂತ. ಓಕೆ, ನಾವು ಕೇವಲ ಸಹೋದರರು, ನೋ ಪಾಸ್ಟರ್, ನೋ ಪಾಸ್ಟರ್, ನೋ ಇವ್ಯಾಂಜಲಿಸ್ಟ್, ಓನ್ಲಿ ಬ್ರದರ್ಸ್. ಸ್ಕ್ರಿಪ್ಚರ್ ಕೂಡ ಓನ್ಲಿ ಬ್ರದರ್ಸ್ ಮಾತ್ರ ತೋರಿಸ್ತಾರೆ. ಓಕೆ, ಇನ್ನೊಂದು ಸ್ಕ್ರಿಪ್ಚರ್ ಇದೆ, ಯಾವುದು? ಟಂಗ್ಸ್ ಇಲ್ಲ, ಅನ್ಯ ಭಾಷೆ ಮುಗಿಯಿತು. ಅದು ನಿಮ್ಮ ಹತ್ರ ಸ್ಕ್ರಿಪ್ಚರ್ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಕೇಳುವಾಗ ಡಿಸ್ಕರೇಜ್ ಆಗ್ತೀರಿ. ಟಂಗ್ಸ್ ಮುಗಿಯಿತು. ಆಗ ಅದು ಅಪೊಸ್ತಲ ಕೃತ್ಯದಲ್ಲಿ ಅದು ಟಂಗ್ಸ್ ಇತ್ತು. ಯಾಕಂತ ಹೇಳಿದ್ರೆ ಅವರಿಗೆ ಲ್ಯಾಂಗ್ವೇಜ್ ಬರ್ತಿರ್ಲಿಲ್ಲ. ಅದನ್ನು ಅನ್ಯ ಭಾಷೆ ಅಂದರೆ ಅವರ ಭಾಷೆಯಲ್ಲಿ ಮಾತಾಡಲಿಕ್ಕೆ ಒಂದು ಗಿಫ್ಟ್ ಅದು. ಇನ್ನೊಂದು ಬೋಧನೆ, ಪ್ರೇಸ್ ಗಾಡ್, ಅಪೊಸ್ತಲರು ಯಾವಾಗ ಸ್ಟಾಪ್ ಆದರು, ಈಗ ಏನಿಲ್ಲ. ಅಪೊಸ್ತಲರು ಸ್ಟಾಪ್ ಆಗಲಿಲ್ಲ, ಅಪೊಸ್ತಲರು ಈಗ ಇದ್ದಾನೆ. ಪ್ರೇಸ್ ಗಾಡ್. ಅಪೊಸ್ತಲ ಅಂದ್ರೆ ಏನು? ಒನ್ ಹೂ ಸೆಂಡ್ ಬೈ, ದೇವರಿಂದ ಕಳುಹಿಸಲ್ಪಟ್ಟವನು, ಅದಕ್ಕೆ ಅಪೊಸ್ತಲ ಅಂತ ಕರೀತಾರೆ. ಅಪೊಸ್ತಲರು ನಿಂತು ಹೋಗಲಿಲ್ಲ, ಅಪೊಸ್ತಲರು ಹೀಗೆ ಕೂಡ ಇದ್ದಾರೆ. ಯಾಕಂದ್ರೆ ಯೇಸು ಬದಲಾಗಲಿಲ್ಲ. ಯೇಸು ನಿನ್ನೆ, ಇವತ್ತು, ನಾಳೆ ಏಕರೀತಿಯಾಗಿದ್ದಾನೆ. ಓದಿರಿ 13ನೇ ಅಧ್ಯಾಯ 13 ಚಾಪ್ಟರ್ 7 ವರ್ಸ್. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ಫಾಲೋ ದೇರ್ ಫೇತ್, ಫಾಲೋ ದೇರ್ ಫೇತ್. ಅವರ ನಂಬಿಕೆಯನ್ನು ಫಾಲೋ ಮಾಡ್ರಿ. ರೈಟ್? ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ನೆಕ್ಸ್ಟ್, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತಿದ್ದಾನೆ, ನಿರಂತರವು ಹಾಗೇ ಇರುವನು. ಕಮಾನ್ ಹೇಳ್ರಿ, ಹಾಗೇ ಇರುವನು, ಅವನು ಬದಲಾಗುವುದಿಲ್ಲ. ನೆಕ್ಸ್ಟ್, ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಳವಿಗೆ ಸಿಕ್ಕಬೇಡ್ರಿ. ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮ. ಕಮಾನ್ ಹೇಳ್ರಿ, ಮನಸ್ಸನ್ನು ದೃಢ ಮಾಡಿಕೊಳ್ಳುವುದೇ ಉತ್ತಮ. 2-3 ಜನ ಕೇಳ್ರಿ, ಉತ್ತಮ. ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮ. ಅನೇಕ ಕಡೆಯ ಕಾಲದಲ್ಲಿ ಅನ್ಯ ಉಪದೇಶಗಳು ಬರುತ್ತವೆ, ಅನೇಕ ಉಪದೇಶಗಳು. ದೇರ್ ಇಸ್ ಅ ಒನ್ ಟೈಪ್ ಡಿಸೆಪ್ಷನ್, ವಂಚನೆಗಳು. ಸೆಕೆಂಡ್ ಕಮಿಂಗ್ ಬಗ್ಗೆ ನೀವು ಕೇಳಿದಾಗ ಕನ್ಫ್ಯೂಸ್ ಆಗಿ ಹೋಗ್ತೀರಿ. ಕಡೆಗೆ ಬರ್ತೀವಿ ಯಾವುದು ಬೇಡ ಅಂತ ಮನೆಯಲ್ಲಿ ಕೂತ್ಕೊಳ್ತೀರಿ. ಸೆಕೆಂಡ್ ಕಮಿಂಗ್ ಬಗ್ಗೆ ಎಷ್ಟೋ ಕಲ್ಟ್ ಗ್ರೂಪ್ಗಳಿದ್ದೀವಿ ಈಗ. ಮದರ್ ಜೆರೂಸಲೇಮ್, ರೈಟ್? 7 ಥಂಡರ್, 7 ಗುಡುಗುಗಳು. ಅವ್ರ ಸಹ ಸ್ಕ್ರಿಪ್ಚರೇ ತೋರಿಸುವುದು. ಅವಳ ಪೇರು ಒಂದಲ ಪೇರು, ರೈಟ್? ಎಲ್ಲರೂ ತೋರಿಸಿದ್ದು ಸ್ಕ್ರಿಪ್ಚರೇ. ಅನೇಕ ಅನ್ಯ ಉಪದೇಶಗಳು. ಅದನ್ನು ಬಿ ಕೇರ್ಫುಲ್. ನೀವೇನನ್ನು ಹೊಂದಿದ್ದೀರಿ ಅದನ್ನು ಕಾಪಾಡ್ರಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಕಮಾನ್ ಹೇಳ್ರಿ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ಕಾಪಾಡಿರಿ. ಅದಕ್ಕೋಸ್ಕರ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ ಇನ್ ದ ಸ್ಪಿರಿಟ್. ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ಮಾತಾಡೋದಿಲ್ಲ, ಇವತ್ತಿನಿಂದ ಪ್ರಾರಂಭ ಮಾಡ್ರಿ ಮಾತಾಡಲಿಕ್ಕೆ. ಪ್ರೈಸ್ ಗಾಡ್. ಯಾರು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಾನೆ ಅವನು ದೇವರ ಸಂಗಡ ಮಾತಾಡುತ್ತಾನೆ, ಆತನು ಮನುಷ್ಯರ ಸಂಗಡ ಮಾತಾಡುವುದಿಲ್ಲ. ಪ್ರೈಸ್ ಗಾಡ್. ದೇವರ ಸಂಗಡ ಆತನು ಮಾತಾಡುತ್ತಾನೆ. ನೀನು ಎಷ್ಟು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿ, ನೀನು ಇನ್ನೊಂದು ಸ್ತರಕ್ಕೆ ಹೋಗುತ್ತೆ. ನಿನಗೆ ಇನ್ನೊಂದು ಸೂಪರ್ ನ್ಯಾಚುರಲ್ ಓಪನ್ ಆಗುತ್ತದೆ. ಪ್ರೈಸ್ ಗಾಡ್. ನೀನು ನೋಡುವ ಸ್ತರ ಅದು ಬದಲಾಗುತ್ತದೆ.
ನಿನಗೆ ದೇವರ ವಾಕ್ಯ ಇನ್ನೊಂದು ಸ್ತರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತದೆ. ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದು. ಕಮನಡಿ, ನನ್ನ ಆತ್ಮವು ಪ್ರಾರ್ಥಿಸುವುದು, ನನ್ನ ಬುದ್ಧಿಯು ನಿಷ್ಫಲವಾಗಿರುವುದು. ದಟ್ ಮೀನ್ಸ್ ಯುವರ್ ಹ್ಯೂಮನ್ ಸ್ಪಿರಿಟ್ ಇಸ್ ಸ್ಪೀಕಿಂಗ್ ಬೈ ದ ಹೋಲಿ ಸ್ಪಿರಿಟ್ ವಿತ್ ಇನ್ ಯು. ರೈಟ್? ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ, 14 ಚಾಪ್ಟರ್ 14 ವರ್ಸ್. ಆಂಪ್ಲಿಫೈಡ್. Okay. For if I pray in unknown tongue, my spirit by the Holy Spirit within me. Come on, within me. ಪವಿತ್ರ ಆತ್ಮನು 24/7 ನಿಮ್ಮ ಒಳಗಿದ್ದಾನೆ. 24/7. ಆತನು ಬಂದು ನಿಮ್ಮ ನಾಲಿಗೆ ಅಲ್ಲಾಡಿಸ್ತಿಲ್ಲ. ನೀವು ಬೈ ಫೇತ್ ಅಲ್ಲಿ ಮಾತಾಡಬೇಕು. ಬೈ ಫೇತ್ ಅಲ್ಲಿ ಮಾತಾಡೋದಂದ್ರೆ, ಬೈ ಫೇತ್ ಅಲ್ಲಿ ಮಾತಾಡೋದಂದ್ರೆ ನಿಮ್ಮ ಆತ್ಮ ಎದ್ದು ಮಾತಾಡುವಂಥದ್ದಾಗಿದೆ. ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಫೇತ್ ಅಂದರೆ ಬೇರೆ ಏನಲ್ಲ, ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಹೇಳ್ರಿ, ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಅದಕ್ಕೆ ಬೈಬಲ್ ಹೇಳ್ತೇವೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುವವರಾಗಿದ್ದೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಯಾಗಿದೆ. ಹೇಳ್ರಿ, ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ. ಹಾಗಾದ್ರೆ ವಾಸ ಮಾಡುವವನು ಯಾರು? ಯುವರ್ ಹ್ಯೂಮನ್ ಸ್ಪಿರಿಟ್. ರೈಟ್? ಫೈತ್ ಅಂತ ಹೇಳಿದ್ರೆ ನೀನು ಒಳಗಿಂದ ಎದ್ದು ಮಾತಾಡುವಂಥದ್ದು. ಬೈ ಫೈತ್ ಅಲ್ಲಿ ರೋಷಾಕಾಮ ಹಮ್ರೋಸೆ ಲೇಮ್ರಹಾಶ ಬ್ರೋಂದಿಯ ನೀವು ಮಾತಾಡುತ್ತಿರುವಾಗ ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಅಟರೆನ್ಸ್ ಕೊಡುತ್ತಾನೆ. ಆಗ ನಿಮ್ಮ ಸೆನ್ಸ್ಗಳು ಓಪನ್ ಆಗುತ್ತವೆ. ನಿಮ್ಮ ಇನ್ನರ್ ಮ್ಯಾನ್ ಆಕ್ಟಿವೇಟ್ ಆಗುತ್ತಾನೆ. ನಿಮ್ಮ ಇನ್ನರ್ ಸ್ಟ್ರೆಂತ್ ಎನರ್ಜೈಸ್ ಆಗುತ್ತದೆ. ನಿಮ್ಮ ಇನ್ನರ್ ಮ್ಯಾನ್ ಆತನು ಇಂಪ್ರೂವ್ ಆಗುತ್ತಾನೆ. ಪ್ರೈಸ್ ಗಾಡ್. ಬಲಾಢ್ಯನಾಗುತ್ತಾನೆ, ಸ್ಟ್ರೆಂಥನ್ ಆಗುತ್ತಾನೆ, ಎನರ್ಜೈಸ್ ಆಗುತ್ತಾನೆ. ಮಾತಾಡ್ರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೇವಲ ದೇವರ ವಾಕ್ಯ ಲಾಜಿಕ್ ಆಗಿ ಹೋಗ್ತದೆ ಅಷ್ಟೇ. ಸ್ಕ್ರಿಪ್ಚರ್ ನಾಲೆಜ್ ಇರಬಹುದು, ನೆಕ್ಸ್ಟ್ ಇನ್ನೊಬ್ಬನು ಪ್ರೀಚ್ ಮಾಡುವಾಗ ನೀವು ಕನ್ಫ್ಯೂಸ್ ಆಗುತ್ತೀರಿ. ನೀವೆಲ್ಲಿ ಕೂಡ ಕನ್ಫ್ಯೂಸ್ ಆಗುವುದಿಲ್ಲ. ಪ್ರೈಸ್ ಗಾಡ್. ಕೆಲವೊಂದು ಪ್ರಕಟಣೆಗಳನ್ನು ನಾನು 20 ವರ್ಷಗಳ ಹಿಂದೆ ಅದನ್ನು ಪಡಕೊಂಡೆ, ಇವತ್ತು ಕೂಡ ಅದೇ ಮಾತಾಡ್ತೇನೆ. ಪ್ರೈಸ್ ಗಾಡ್. ಕೆಲವರದ್ದು ಪ್ರಕಟಣೆಗಳು ಸೀಸನಿಗೊಂದು ಚೇಂಜ್ ಆಗ್ತವೆ. ಕಡೆಗೆ ಅವರು ಹೇಳ್ತಾರೆ, ನಾನು ಹಿಂದೆ ಮಾತಾಡಿದ್ದು ತಪ್ಪು, ಈಗ ಸರಿ ಅಂತ. ಹಿಂದೆ ನನಗೆ 3 ಕೈಗಳಿದ್ದು, ಈಗ 2 ಕೈಗಳಿದ್ದು ಅಂತ. ರೈಟ್? ಹಿಂದೆ ನನಗೆ 4 ಕಣ್ಣಿದ್ದವು, ಈಗ ಕರೆಕ್ಟ್ ಗೊತ್ತಾಯಿತು 7 ಕಣ್ಣಿದೆ ಅಂತ. ಕನ್ಫ್ಯೂಸ್. ಡೋಂಟ್ ಬಿ ಕನ್ಫ್ಯೂಸ್. ಕಮಾನ್ ಹೇಳ್ರಿ, ಐ ಆಮ್ ನಾಟ್ ಕನ್ಫ್ಯೂಸ್. ಹೇಳ್ರಿ, ಅಂಜೂರದ ಮರವು ಚಿಗುರದಿದ್ದರು ನಾನು ಕರ್ತನಲ್ಲಿ ಆನಂದ ಪಡುವನಾಗಿದ್ದೇನೆ. ಯಾವಾಗ ನೀವು ಆನಂದ ಪಡ್ಲಿಕ್ಕೆ ಆಗ್ತಾ ಅಂತ ಹೇಳಿದ್ರೆ, ವೆನ್ ಯು ಪ್ರೇ ಇನ್ ದ ಸ್ಪಿರಿಟ್. ರೋಷಾ ಕಾಮಹಂ ರೋಸೆಯ ಲೇಂಬ್ರಿಯಲ ರಮಶ ಬ್ರೋಸೆ. Come on, open your mouth and speak in tongues. Rusha kalam bronde lekema lembriela ramasha bronde ramasha gronde he brahasha brondia. Come on, open your mouth. Re mahasha gronde kelebe. Lord, I release the Holy Spirit of God. Re mahasha brondia rukha mahamro shabronde. ಯಾರು ನೀವು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಓಪನ್ ಯೋರ್ ಮೌತ್ ಅಂಡ್ ಸ್ಪೀಕಿಂಗ್ ಇನ್ ಟಂಗ್. ರೇ ಮಹಾಶ ಗ್ರೋಂದಿಯ ರೊಕೋ ಮಹಮ್ರೇ ಸಲಾಕೋರ ಹಾಶ ಬ್ರೋಂದಿಯ ಲೇಖಾ ರಬೂಷ ಬ್ರೋಂದೆ ಹೇಮ್ ರಹಾಶ ಬ್ರೋಂದಿಯ. ಕಮ್ ಆನ್, ಓಪನ್ ಯೋರ್ ಮೌತ್. ಓನ್ಲಿ 3 minutes. This is the practical time. ನೀವು ಯಾವಾಗ ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಯಾವಾಗ ನೀವು ಹೇಳುತ್ತೀರಿ, ನಿಮ್ಮ ದೇಹದಲ್ಲಿದ್ದ ಎಲರ್ಜಿ ಬಿಟ್ಟು ಹೋಗುತ್ತದೆ, ಸಮಸ್ಯೆಗಳು ಬಿಟ್ಟು ಹೋಗುತ್ತವೆ, ಗೆಡ್ಡೆಗಳು ಬಿಟ್ಟು ಹೋಗುತ್ತವೆ, ಪ್ಯಾರಲೈಸ್ ಬಿಟ್ಟು ಹೋಗುತ್ತದೆ. ಯಾಕಂದ್ರೆ ಹ್ಯೂಮನ್ ಸ್ಪಿರಿಟ್ ಹೇಳುತ್ತಿರುವಾಗ ನಿಮ್ಮ ಅಂಗಗಳು ಚೇಂಜ್ ಆಗುತ್ತವೆ. Hallelujah. Come on, arise. Rema shabronse ebraha shabria roko mama shabronse rusha bronze bra shabrondia
Rukama Hamronde le Kebra Hashabrondia Lebra Shagronde Hebra Hashabrondia. ಓಕೆ ಓಕೆ, ನೀವು ಮಾತಾಡುವಾಗ ಆತ್ಮದ ಒಳಗಿಂದ ಮಾತಾಡ್ರಿ. ಕೆಲವರು ಮಾತಾಡ್ತಾರೆ ಬಲ 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 ಅಷ್ಟೇ. ನೋ, 10 ವರ್ಷ ಆದರೂ ಬಲ 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 ಬಲ. ನೀವು ಡೆವಲಪ್ ಆಗುವಾಗ ನಿಮ್ಮ ಟಂಗ್ಸ್ ಚೇಂಜ್ ಆಗುತ್ತದೆ. ನೀವು ಇನ್ನೊಂದು ರಲ್ಮೆಗೆ ಹೋಗುತ್ತೀರಿ. 10 ವರ್ಷದಿಂದ ಬಲ ಬಲ ಕುಲ್ಲ ಕುಲ್ಲ ಅಂತ ಓದುವುದಿಲ್ಲ. ಚೇಂಜ್ ಆಗ್ತದೆ. ಚೇಂಜ್. ಲರ್ನ್ ಟು ಸ್ಪೀಕಿಂಗ್ ಫ್ರಮ್ ಇನ್ಸೈಡ್. ನಿಮ್ಮ ಅಂತರದ ಮನುಷ್ಯನ ಒಳಗಿಂದ ಎದ್ದು ಮಾತಾಡಿ. ಯಾಕೆ? ನಾನು ವಾಣಿಯನ್ನು ಆಡುತ್ತಾ ಪ್ರಾರ್ಥನೆ ಮಾಡುವಾಗ ನನ್ನ ಆತ್ಮವು ಪ್ರಾರ್ಥಿಸುವುದು. ಆಗ ನಿಮಗೆ ಕ್ಲಿಯರ್ ಸೆನ್ಸ್ ಓಪನ್ ಆಗ್ತದೆ, ನಾನು ಶರೀರ ಎಂಬ ಮನೆಯ ಒಳಗಿದ್ದೇನಂತ. ಮತ್ತು ಶರೀರದ ವಾಯ್ಸ್ ಕೇಳುವುದಿಲ್ಲ, ನೀವು ನಿಮ್ಮ ಆತ್ಮದ ಒಳಗಿಂದ ನೀವು ಕೇಳ್ತೀರಿ. ಆಲೋಚನಾ ಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯ ಆತ್ಮನೆ, ಪರಿಶುದ್ಧಾತ್ಮನೆ, ಹಾಲೆಲೂಯಾ 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 ಹಾಲೆಲೂಯಾ. ಒಳಗೆ ಯಾರಿದ್ದಾನೆ? ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗಿದ್ದಾನೆ. ರೈಟ್? ಬೈಬಲ್ ಹೇಳುತ್ತೆ, ಜ್ಞಾನ ವಿವೇಕದ ಆತ್ಮ, ಯೆಹೋವನ ಭಯವನ್ನುಂಟು ಮಾಡುವ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ. ಅಂತೂ ಯೆಹೋವನ ಆತ್ಮವೇ ಅವನಲ್ಲಿ ನೆಲೆಗೊಂಡಿರುವುದು. ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದ ಸುದ್ದಿಯನ್ನು ನಿರ್ಣಯಿಸುವುದಿಲ್ಲ. ಆತನು ನ್ಯಾಯವಾಗಿ ಮಾತಾಡುತ್ತಾನೆ. ಸ್ಪೀಕಿಂಗ್ ಫ್ರಮ್ ಹಿಸ್ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಆತನ ಒಳಗೆ ಆಲೋಚನೆಗಳು ಹುಟ್ಟುತ್ತವೆ, ಪರಾಕ್ರಮದ ಆಲೋಚನೆಗಳು ಹುಟ್ಟುತ್ತವೆ. ಇಫ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ನಿನಗೆ ನ್ಯೂ ಐಡಿಯಾಗಳು, ನ್ಯೂ ಪ್ಲಾನ್ಗಳು ಒಳಗಿಂದ ಹುಟ್ಟುತ್ತವೆ. ಇಫ್ ಯು ಆರ್ ಎ ಸ್ಟೂಡೆಂಟ್, ನೀನು ಎಕ್ಸಲೆಂಟ್ ಆಲೋಚನೆಗಳು ನಿನಗೆ ಒಳಗಿಂದ ಹುಟ್ಟುತ್ತವೆ. ನೀನು ಬಡ್ಡನಾಗಿ ನಿಲ್ಲುವುದಿಲ್ಲ, ನೀನು ಚುರುಕಾಗುತ್ತಿ. ಯಾಕಂದ್ರೆ ಆ ಪವಿತ್ರ ಆತ್ಮ ನಿಮ್ಮ ಒಳಗಿದ್ದಾನೆ. ವೆನ್ ಯು ಪ್ರೇಯಿಂಗ್ ಇನ್ ದ ಸ್ಪಿರಿಟ್, ನಿಮ್ಮ ಒಳಗಿರುವ ಆತ್ಮನು ಆಲೋಚನೆಗಳನ್ನು ಹುಟ್ಟಿಸ್ತಾನೆ. ಹಲ್ಲೆಲೂಯಾ. ಇಲ್ಲ ಅಂತ ಹೇಳಿದ್ರೆ, ಪಾಸ್ಟೇ ನಮ್ಮನಿ ಪೋಡಿಗೆ ಆಪಣ ಪ್ರೇಯರ್ ಮಾಡ್ಬಲ್ಲೆ. ಫಸ್ಟ್ ಏನೋ ಒಂದು ಡಿಸ್ಕಸ್ ಆಗ್ತಾ ಇದೆ. ಇವತ್ತು ನಾನು ಚರ್ಚಿಗೆ ಬರುವುದಿಲ್ಲ ಅಂತ ಹೇಳಿದೆ, ಹೆಂಡತಿ ಎಳೆತ್ತುದಂದ್ರು ಅಷ್ಟೇ. ಮತ್ತು ಒಳಗಿಂದ ನಡೆಸ್ತಿಲ್ಲ. ಪವಿತ್ರ ಆತ್ಮ ಹೆಂಡತಿ ಆಗಿರ್ಬೇಕಾಗ್ತದೆ. ಬಲೆ ಬಲೆ ಮರ್ಯಾದೆ ಸವಾಲ್ ಬಲೆ. ಯಾವಾಗ ನೀವು ದೇವರ ಆತ್ಮನಿಂದ ನಡೆಸಲ್ಪಡುತ್ತೀರಿ, ದ ಹೋಲಿ ಸ್ಪಿರಿಟ್ ಟೇಕ್ ಯು ಟು ರೈಟ್ ಟೈಮ್ ಇನ್ ದ ರೈಟ್ ಪ್ಲೇಸ್. ಪವಿತ್ರ ಆತ್ಮನು ನಿಮ್ಮನ್ನು ಸರಿಯಾದ ಸ್ಥಳದಲ್ಲಿ ಸರಿಯಾದ ಪ್ಲೇಸಿಗೆ ಆತನು ಲೀಡ್ ಮಾಡುತ್ತಾನೆ. ಪ್ರೈಸ್ ಗಾಡ್. ಮನುಷ್ಯನು ಮನಸ್ಸಿಗೆ ಬಂದ ದಾರಿಯನ್ನು ಆರಿಸಿಕೊಳ್ಬಹುದು, ಆದರೆ ಯೆಹೋವನು ನಿನಗೆ ಒಂದು ಪ್ಲಾನ್ ಇಟ್ಟಿದ್ದಾನೆ. ದೇವರೊಂದು ನಿನಗೆ ಡೆಸ್ಟಿನಿ ಇಟ್ಟಿದ್ದಾನೆ. ದೇವರು ನಿನಗೆ ಟೈಮ್ ಇಟ್ಟಿದ್ದಾನೆ ಮತ್ತು ಪ್ಲೇಸ್ ಇಟ್ಟಿದ್ದಾನೆ. ಯು ವಿಲ್ ಬಿ ಇನ್ ದ ರೈಟ್ ಟೈಮ್ ಅಂಡ್ ದ ರೈಟ್ ಪ್ಲೇಸ್, ಬಿಕಾಸ್ GPS ಸಿಸ್ಟಮ್ ನಿಮ್ಮ ಒಳಗಿದೆ. ಆತನ ಪವಿತ್ರ ಆತ್ಮ. ಹಲ್ಲೆಲೂಯಾ. ನಿಮ್ಮ GPS ಸಿಸ್ಟಮ್ ಓಪನ್ ಆಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ಹೊರಗಿನವನು ಹೇಳ್ತಾನೆ, ಕಣ್ಣಿನ ಆಸೆ, ಶರೀರದ ಆಸೆ, ದ ಪ್ರೈಡ್ ಆಫ್ ಲೈಫ್, ಬದುಕು ಬಾಳಿನ ಡಂಬ, ಇವುಗಳು ತಂದೆಯಿಂದ ಹುಟ್ಟುವುದಲ್ಲ, ಈ ಲೋಕದಿಂದ ಹುಟ್ಟುತ್ತವೆ.
ತಂದೆಯಿಂದ ಏನು ಹುಟ್ಟುತ್ತದೆ? ಆಲೋಚನಾಕರ್ತನೆ. ನೀವು ಹಾಡುವಾಗ ಹೇಳ್ರಿ, ನಿಮ್ಮ ಒಳಗಿಂದ ಗೊತ್ತಿರಲಿ. ಈ ಸಾಂಗ್ ದೇವರು ನನಗೆ ಫಸ್ಟ್ ಕೊಟ್ಟಾಗ ನನ್ನ ಒಳಗಿಂದ ಸಾಂಗ್ ಉಕ್ಕಿ ಬರುವುದನ್ನು ನಾನು ಅನುಭವ ಮಾಡ್ತಾ ಇದ್ದೆ. ಆಲೋಚನಾಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಆಲೋಚನಾಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ, 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 ಹಾಲೆಲೂಯಾ. ಉರಿಯುವ ಆತ್ಮನೆ, ಸತ್ಯದ ಆತ್ಮನೆ, ಬಿಡಿಸಿದ ಆತ್ಮನೆ, ಪರಿಶುದ್ಧ ಆತ್ಮನೆ. ಹಲ್ಲೆಲೂಯಾ. ಆ ಉರಿಯುವ ಆತ್ಮ ನಿಮ್ಮ ಒಳಗಿದ್ದಾನೆ. ವೆನ್ ಯು ಸಿಂಗ್, ನೀವು ಉರಿಯುವರಾಗಿದ್ದೀರಿ. ಪ್ರೈಸ್ ಗಾಡ್. ಸತ್ಯದ ಆತ್ಮ ನಿಮ್ಮ ಒಳಗಿದ್ದಾನೆ. ಟ್ರುತ್ ನಿಮ್ಮ ಒಳಗಿಂದ ಬುಲೆಟ್ ಬಿಟ್ಟಾಗ ಒಳಗಿಂದ ರಿಲೀಸ್ ಆಗುತ್ತದೆ. ನೀವು ಸುಳ್ಳನ್ನು ನಂಬುವುದಿಲ್ಲ. ಬಿಡಿಸಿದ ಆತ್ಮನೆ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಯು ವಿಲ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಫ್ರೀಡಮ್. ಫ್ರೀಡಮ್. ಪ್ರೈಸ್ ಗಾಡ್. ಪರಿಶುದ್ಧ ಆತ್ಮನು ನಿಮ್ಮಲ್ಲಿದ್ದಾನೆ. ಉರಿಯುವ ಆತ್ಮನೆ, ನಾವು ಉರಿಯುವರಾಗಿದ್ದೇವೆ. ಸತ್ಯದ ಆತ್ಮನೆ, ಬಿಡಿಸಿದ ಆತ್ಮನೆ, ಪರಿಶುದ್ಧ ಆತ್ಮನೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಇದೆಲ್ಲ ಸಂಗತಿ ನಿಮ್ಮ ಒಳಗಿದೆ, ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿ ಒಳಗೆ. ವೆನ್ ಯು ಪ್ರೇಯಿಂಗ್ ಇನ್ ದ ಸ್ಪಿರಿಟ್, ರೋಷಾಕ ಮಹಂ ರೋಸೆ ಏ ಪ್ರಾಶ, ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮ ಭರಿತರಾಗ್ತೀರಿ. ಪವಿತ್ರಾತ್ಮ ಭರಿತರಾಗುತ್ತಂದ್ರೆ ನಿಮ್ಮ ಒಳಗಿಂದ ಪವಿತ್ರ ಆತ್ಮನು ಓವರ್ಫ್ಲೋ ಆಗುತ್ತಾನೆ. ಓವರ್ಫ್ಲೋ ಆಗುತ್ತಾನೆ. ಹೊಸ ಪವಿತ್ರಾತ್ಮ ಬರುವುದಲ್ಲ, ನಂಬುವನ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿತವೆ. ಸಮಾಧಾನದ ನದಿಗಳು, ಪ್ರೀತಿಯ ನದಿಗಳು, ಕರುಣೆಯ ನದಿಗಳು ಹೊರಡುತ್ತವೆ. ಆಗ ನೀನು ಭಯ ಪಡುವುದಿಲ್ಲ. ಏನೇ ಕೆಲಸ ಹಾಕಿದ್ರು ಮಿಸ್ಟೇಕ್ ಮಾಡುವ ಭಯ ನಿನ್ನ ಹತ್ರ ಇರುವುದಿಲ್ಲ. ಫೇಲಿಯರ್ ಭಯ ನಿನ್ನ ಹತ್ರ ಇರುವುದಿಲ್ಲ. ನೀನು ಯಾವಾಗಲೂ ಸಂತೋಷಗೊಳ್ಳುತ್ತೆ. ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗುತ್ತವೆ. ಒಂದು ವೇಳೆ ನಿನ್ನ ಹತ್ರ ಮಿಸ್ಟೇಕ್ ಆಯಿತು, ಏನೇ ಆಯಿತು, ಪ್ರೈಸ್ ಗಾಡ್, ಡೋಂಟ್ ಬಿ ಡಿಸ್ಕರೇಜ್. ಕರ್ತನ ನನ್ನಿಂದ ಇದು ಆಗೋದಿಲ್ಲ, ನಾನು ಯೋಗ್ಯನಲ್ಲ. ಡೋಂಟ್ ಕಂಡೇಮ್, ಡೋಂಟ್ ರಿಜೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ರಿಜೆಕ್ಟ್ ಮಾಡಬೇಡ್ರಿ. ಗಾಡ್ ಹಸ್ ಅಕ್ಸೆಪ್ಟೆಡ್ ಯು. ದೇವರು ನಿನ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಪಕ್ಕದವರಿಗೆ ದೇವರು ನಿನ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಟ್ರಸ್ಟ್ ಇನ್ ಹಿಸ್ ಲವ್. ಆತನ ಪ್ರೀತಿಯನ್ನು ನಂಬಿರಿ. ಪ್ರೈಸ್ ಗಾಡ್. ದೇವರು ನಿನ್ನನ್ನು ಅಕ್ಸೆಪ್ಟ್ ಮಾಡಿದ್ದಾನೆ. ಯಾರು ರಿಜೆಕ್ಟ್ ಮಾಡಿದೆ ನಿನಗೇನು? ಪ್ರೈಸ್ ಗಾಡ್. ದೇವರು ನಿನ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ದೇವರು ನಿನ್ನನ್ನು ಸ್ವೀಕರಿಸ್ತಾನೆ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಯಾರು ಪ್ರೀತಿ ಮಾಡ್ಲಿ ಬಿಡ್ಲಿ, ನೀವು ದೇವರ ಸ್ವರವನ್ನು ಕೇಳಿದ್ರೆ ದುಷ್ಟನ ಸ್ವರವನ್ನು ಕೇಳುವುದಿಲ್ಲ. ಚಾಯ್ಸ್ ಇಸ್ ಬಿಲಾಂಗ್ ಟು ಯು. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆ, ಕಳ್ಳನ ಸ್ವರವನ್ನು ಕೇಳುವುದಿಲ್ಲ. ಪ್ರೈಸ್ ಗಾಡ್. ಕಳ್ಳನು ಬರ್ತಾನೆ. ಹೇಗೆ ಬರ್ತಾನೆ? ಆತನು ನಿಮಗೆ ಸ್ವರವನ್ನು ಕೊಡುತ್ತಾನೆ. ನಿಮ್ ಆತ್ಮಿಕ ಲೋಕದಲ್ಲಿ ಇದು ಸ್ವರ. ನ್ಯಾಚುರಲ್ ವರ್ಲ್ಡ್ ಅಲ್ಲಿ ನಿಮಗೆ ಥಾಟ್ಸ್, ನಿಮ್ಮ ಮನಸ್ಸಿಗೆ ಬರುವ ಎಲ್ಲ ಥಾಟ್ಗಳು ಅದು ನಿಮ್ಮ ಥಾಟ್ಗಳಲ್ಲ. ಇಸ್ಕರಿಯೋತ್ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡಿದುಕೊಳ್ಳಬೇಕು, ಕೊಡಬೇಕು ಎಂಬ ಆಲೋಚನೆಯನ್ನು ಸೈತಾನ ಹುಟ್ಟಿಸಿದಂತೆ. ಯಾವ ಆಲೋಚನೆ ಹುಟ್ಟಿಸಿದ? ಯೇಸುವನ್ನು ಹಿಡಿದು ಕೊಡಬೇಕು.
ಕೆಲವರಿಗೆ ಹುಟ್ಟುತ್ತೆ ರಡ್ಡು ಪಾಡ್ಗ ಏನಿಲ್ಲದ್ರೂ ಕೂತ್ಕೊಂಡಲ್ಲಿ ಕಟ 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 ಹಲ್ಲು ಕಡಿತಾರೆ. ಅದು ನಿಮ್ಮ ಒಳಗೆ ಆ ಪ್ರೀತಿ ಇದೆ. ಹೇಳ್ರಿ, ಆಲೋಚನಾಕಾರತನೇ ಪರಾಕ್ರಮಶಾಲಿ ಮಹಿಮೆಯಾದವನೇ ಪರಿಶುದ್ಧನ. ಒಳಗಿಂದ ಉಕ್ಕು ಆಗಿದೆಲ್ಲ ರಟ್ಟಿ ಹೋಗ್ತದೆ. ದ ಗ್ರೇಟೆಸ್ಟ್ ವಿಕ್ಟರಿ ಇನ್ ಕ್ರಿಶ್ಚಿಯನ್ ಲೈಫ್, ವಾಕಿಂಗ್ ಇನ್ ಲವ್. Praise God. Walking in love is the greatest victory in Christian love. ನಾನು ಮೊನ್ನೆ 2 weeks ಬ್ಯಾಕ್ ಪ್ರೀಚ್ ಮಾಡಿದೆ. 1 week ಬ್ಯಾಕ್, ನೀನು ಒಂದು ಸ್ತರದಿಂದ ಮತ್ತೊಂದು ಸ್ತರಕ್ಕೆ ಹೋಗುವಾಗ ನಿನ್ನ ಟೆರಿಟರಿ ಎಕ್ಸ್ಪಾಂಡ್ ಆಗುತ್ತದೆ. Praise God. ನಿನ್ನ ಟೆರಿಟರಿ ಎಕ್ಸ್ಪಾಂಡ್ ಆದಾಗ ಭೂಲೋಕದಲ್ಲಿ ಏನು ತುಂಬಿದೆ? ಕತ್ತಲೆ. ಕತ್ತಲೆ ಅಂದ್ರೆ ಡಿಮನ್ಸ್. ನೀನು ಅವರ ಟೆರಿಟರಿಯನ್ನು ಕಪ್ಚರ್ ಮಾಡುತ್ತೆ. ಆಗ ಡಿಮನ್ಸ್ಗಳು ಸುಮ್ಮನೆ ಕೂತ್ಕೊಳ್ತಾರಾ? ಅವ್ರನ್ನ ಒಬ್ಬೊಬ್ಬರನ್ನೇ ಎಬ್ಬಿಸ್ತಾರೆ. ನಿನ್ನ ಬಗ್ಗೆ ಸುಳ್ಳು ಸುಳ್ಳು ಕತೆ ಕಟ್ಟಲಿಕ್ಕೆ, ಸ್ಟೋರಿ ಮಾಡಲಿಕ್ಕೆ, ರೈಟ್, ಜಡ್ಜ್ ಮಾಡಲಿಕ್ಕೆ. ಆಗ ನೀನು ಅದನ್ನು ಕೇಳಿ ಕುಗ್ಗಿ ಹೋಗಬಹುದು ಅಥವಾ ಸಂತೋಷ ಪಟ್ಟು ಏಳ್ಬಹುದು. ಅದಕ್ಕೆ ಯೇಸು ಹೇಳಿದ, ಜನರು ಸುಳ್ಳು ಸುಳ್ಳಾಗಿ ತಪ್ಪು ತಪ್ಪಾಗಿ ನಿಮ್ಮ ಹೆಸರನ್ನು ಕೆಟ್ಟದಂದು ಹೇಳಿದರೆ, ತೆಗೆದು ಹಾಕಿದರೆ ನೀವು ಧನ್ಯರು. ಸಂತೋಷ ಪಡ್ರಿ, ಕುಣಿದಾಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲವಿದೆ. ದಟ್ ಮೀನ್ಸ್ ಯುವರ್ ಲೆವೆಲ್ ಇಸ್ ಗೋಯಿಂಗ್ ಟು ಚೇಂಜ್. ನೀನು ಮತ್ತೊಂದು ಸ್ತರಕ್ಕೆ ಹೋಗುತ್ತೆ. ನಿನ್ನ ಸ್ಪಿರಿಚುವಲ್ ಟೆರಿಟರಿ ಎಕ್ಸ್ಪಾಂಡ್ ಆಗುತ್ತದೆ. ದಾವೀದನದ್ದು ಸ್ಪಿರಿಚುವಲ್ ಟೆರಿಟರಿ ಎಕ್ಸ್ಪಾಂಡ್ ಆದಾಗ, ಇನ್ನೊಂದು ಲೆವೆಲ್ಗೆ ಹೋಗುವಾಗ, ಅಮಲೇಕಿಯರು ಬಂದರು. ರೈಟ್, ಅಮಲೇಕಿಯರು ಬಂದು ಅವನ 600 ಮಂದಿ ಸೋಲ್ಜರ್ಗಳಿದ್ದರು. ಇವರೆಲ್ಲರೂ ಯಾರು ಅಂತ ಹೇಳಿದ್ರೆ ಯಾರು ಒಳ್ಳೆಯವರಲ್ಲ. 22ನೇ ಅಧ್ಯಾಯದಲ್ಲಿ ನಾವು ಓದಲಿಕ್ಕೆ ಹೋದರೆ ಎಲ್ಲ ಸಾಲಗಾರರು, ಕುಗ್ಗಿದವರು, ಮನನೊಂದಿದವರು, ಡಿಸ್ಕರೇಜ್ ಆದವರು, ಎಲ್ಲರೂ ಕೈ ಬಿಟ್ಟವರು, ಎಲ್ಲರೂ 400 ಮಂದಿ ಬಂದು ಸೇರಿದ್ರಂತೆ. ಕೋಟ್ಯಾಧಿಪತಿಗಳು ಯಾರು ಸೇರಲಿಲ್ಲ ದಾವೀದನೊಟ್ಟಿಗೆ. ಓದಿರಿ 22ನೇ ಅಧ್ಯಾಯ 1ನೇ ವಚನ. ಓಕೆ, ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮ ಎಂಬ ಗವಿಗೆ ಹೋದನು. ಈ ವರ್ತಮಾನವು ಅವನ ಅಣ್ಣಂದಿರಿಗೆ, ಬೇರೆ ಎಲ್ಲ ಸಂಬಂಧಿಕರಿಗೆ ಮುಟ್ಟಲಾಗಿ ಅವರು ಬಂದು ಅವನನ್ನು ಸೇರಿಕೊಂಡರು. ಇದಲ್ಲದೆ ಕುಗ್ಗಿದವರು, ಸಾಲಗಾರರು, ಮನನೊಂದವರು ಆಗಿರುವ ಸರ್ವ ಜನರು ಬಂದು ಅವನನ್ನು ಆಶ್ರಯಿಸಿಕೊಳ್ಳಲು ಅವನು ಸುಮಾರು 400 ಜನಕ್ಕೆ ನಾಯಕನಾದನು. ಪ್ರೇಸ್ ಗಾಡ್. ಯಾರು ಕೋಟ್ಯಾಧಿಪತಿ ಬರಲಿಲ್ಲ, ಇನ್ಫ್ಲುಯೆನ್ಸ್ ಪರ್ಸನ್ ಯಾವುದು ಕೂಡ ಬರಲಿಲ್ಲ. ಎಲ್ಲರೂ ಬಂದವರು ಕುಗ್ಗಿದವರು, ಮನನೊಂದಿದವರು, ಡಿಸ್ಕರೇಜ್ ಆದವರು, ಸಾಲಗಾರರು, ಎಲ್ಲರೂ ಬಾಳೆಹಣ್ಣು ತಿಂದು ಸಿಪ್ಪೆಯಾಗಿ ಬಿಸಾಡಿದವರು ಎಲ್ಲರೂ ಬಂದರು. ಅದಲ್ಲಿ ನೀನು ಕೂಡ ಒಬ್ಬನಾಗಿರಬಹುದು. ಭಯಪಡಬೇಡ. ಪ್ರೇಸ್ ಗಾಡ್. ದೇವರು ನಿನ್ನ ಸ್ತರವನ್ನು ಬದಲಾಯಿಸ್ತಾನೆ. ಆದರೆ 30ನೇ ಅಧ್ಯಾಯಕ್ಕೆ ಹೋಗುವಾಗ 600 ಮಂದಿ ಆಗಿದ್ದಾರೆ. 600 ಪೀಪಲ್. 30ನೇ ಅಧ್ಯಾಯಕ್ಕೆ ಹೋಗುವಾಗ ಅವನ ಸಭೆ ಬೆಳೆದಿದೆ. 600 ಜನ ಆಗಿದ್ದಾರೆ. 600 ಜನ ಆಗುತ್ತಿರುವಾಗ ಒಂದು ಘಟನೆ ನಡೆಯಿತು. ಅಮಲೇಕಿಯರು ಬಂದರು. ಈ 600 ಜನರ ಹೆಂಡತಿ, ಮಕ್ಕಳು ಮತ್ತೆ ಅವರ ಕೊಳ್ಳೆ ಎನ್ನೆಲ್ಲ ಖಾಲಿ ಮಾಡಿಕೊಂಡು ಹೋದರು. ದ ಬೈಬಲ್ ಹೇಳ್ತದೆ, ದಾವೀದ ಮತ್ತು 600 ಜನರು ಗಟ್ಟಿಯಾಗಿ ಹತ್ತರಂತೆ. ನೆಕ್ಸ್ಟ್ 600 ಮಂದಿ ಇಮಿಡಿಯೇಟ್ಲಿ ಪಿಚೆ ಮಡ್ ತಿರುಗಿದ್ರು. ದ ಬೈಬಲ್ ಹೇಳ್ತದೆ, ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಕಾರಣ ಇದೇ ವ್ಯಕ್ತಿ. ಇವನನ್ನು ಕೊಂದರೆ ಸರಿ ಆಗ್ತದೆ. ರೈಟ್. 30ನೇ 5ನೇ ವಚನ. ಫಸ್ಟ್ ಸಾಮ್ಯಲ್. ದಾವೀದನು ಅವನ ಸಂಗಡ
ದಾವೀದನ ಇಬ್ಬರು ಹೆಂಡತಿಯರಾದ ಇಸ್ರಾಯೇಲ್ನವಳಾದ ಅಹಿನೋಮಳು, ಕಾರ್ಮೆಲ್ನಾದ ನಾಬಾಲ್ನ ಹೆಂಡತಿಯಾಗಿದ್ದ ಅಬಿಗೈಲಳು ಸೆರೆಯಾಗಿ ಹೋದರು. ನೆಕ್ಸ್ಟ್, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು. ಕಮಲಡ್ರಿ, ಇಕ್ಕಟ್ಟು. ಒಂದು ನೋವಿದೆ, ಯಾರದ್ದು? ಇವನ ಹೆಂಡತಿ ಮಕ್ಕಳು ಕೂಡ ಹೋಗಿದ್ದಾರೆ. ಹಲೋ, ಇವನ ಹೆಂಡತಿ ಮಕ್ಕಳು ಕೂಡ ಹೋಗಿದ್ದಾರೆ. ಒಂದು ನೋವಿದೆ, ಸೌಲ ಕಾಯ್ತಾ ಇದ್ದಾನೆ ಯಾವಾಗ ಇವನು ಕೈಗೆ ಸಿಗ್ತಾನಂತ. ಇನ್ನೊಂದು ಕಡೆಯಲ್ಲಿ ಫಿಲಿಸ್ಟಿಯರು, ಈ 600 ಜನರು ಒಟ್ಟಿಗಿದ್ದವರು, ಇಬ್ಬರು ಮೂವರಾದ್ರೂ ತೊಂದರೆ ಇಲ್ಲ. ಒಮ್ಮೆಲೆ 600 ಪೀಪಲ್. ನನಗೆ ಅನುಭವ ಆಗಲಿಲ್ಲ, ಆದರೆ ದಾವೀದನಿಗೆ ಅನುಭವ ಆಗಿದೆ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲ ಇಕ್ಕಟ್ಟೆ. ಜನರು ನಿನ್ನನ್ನು ಕೆಳಕ್ಕೆ ಬೀಳಿಸುವಾಗ ಮೇಲಕ್ಕೆ ಎತ್ತಲ್ಪಡುವೆನೋ ಅಂದುಕೊಳ್ಳು. 22-29 ವಚನ, ಯೋಬನ ಗ್ರಂಥ. ದಿಸ್ ದ ಟೈಮ್, ದಿಸ್ ದ ಸೀಸನ್, ಯುವರ್ ಪ್ರಮೋಷನ್ ಇಸ್ ವೈಟಿಂಗ್, ಯು ಆರ್ ಗೋಯಿಂಗ್ ಅನದರ್ ರನ್. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ, ಕಮಾನ್ ಪಕ್ಕದವರಿಗೆ ಹೇಳ್ರಿ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡ. ಡೇವಿಡ್ ವಾಸ್ ಗ್ರೇಟ್ಲಿ ಡಿಸ್ಟ್ರೆಸ್ ಫಾರ್ ದ ಮ್ಯಾನ್ ಸ್ಪೋಕ್ ಅಪ್ stoning him because the souls of them all were bitterly grieved, each man for his sons and daughters. But David encouraged and strengthened himself in the Lord his God. Henry, David strengthened and encouraged himself in the Lord. ಕಮನಲ್ರಿ, ಕ್ರಿಸ್ತನಲ್ಲಿ ನನ್ನನ್ನು ನಾನು ಉತ್ತೇಜನ ಪಡಿಸೋನಾಗಿದ್ದೇನೆ. ಕ್ರಿಸ್ತನಲ್ಲಿ ನನ್ನನ್ನು ನಾನು ಬಲಪಡಿಸೋನಾಗಿದ್ದೇನೆ. ಐ ಸ್ಟ್ರೆಂಥನ್ ಮೈ ಸೆಲ್ಫ್ ಇನ್ ಕ್ರೈಸ್ಟ್. ಐ ಎನ್ಕರೇಜ್ಡ್ ಮೈ ಸೆಲ್ಫ್ ಇನ್ ಕ್ರೈಸ್ಟ್. ಡೋಂಟ್ ವೇಟ್ ಫಾರ್ ಸಂಬಡಿ ಟು ಎನ್ಕರೇಜ್ ಯು. ನೀನು ಇನ್ನೊಂದು ಸ್ತರಕ್ಕೆ ಹೋಗುವುದಿಲ್ಲ. ಪ್ರೈಸ್ ಗಾಡ್. ಯಾವಾಗ ಆತನು ಅಂತರ್ಯದಲ್ಲಿ ಬಲಗೊಂಡ, ಇಂಪ್ರೂವ್ ಆದ, ಸ್ಟ್ರಾಂಗ್ ಆದ, ಸ್ಟ್ರೆಂಥನ್ ಆದ, ಇದೇ 600 ಮಂದಿ ಕಲ್ಲುಗಳು ಕೆಳಗೆ ಬಿದ್ದ ಪುನಃ ಬಂದರು. ಅವರ ವಿಷಯದಲ್ಲಿ ಒಂದು ಶಬ್ದ ಕರ್ಸ್ ಮಾಡಲಿಲ್ಲ. ಪ್ರೈಸ್ ಗಾಡ್. ಹಲೋ, ದಿಸ್ ದ ಕ್ರಿಶ್ಚಿಯನ್ ಲೈಫ್. ಆತನು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯು ಆರ್ ನಾಟ್ ಆರ್ಡಿನರಿ. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು. ನನ್ನಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತ ಮೆಡಿಟೇಟ್ ಮಾಡಿ ಹೇಳ್ರಿ ಹೆಚ್ಚಿನವನು. ಕಂಠ ಬಾಯಾಟ ಹೇಳ್ಬೇಡ್ರಿ, ಮಗ್ಗಿ ಬಾಯಾಟ ಹೇಳಿದಾಗೆ 4-1-4, 4-2-3 ಅಂತ ಕಂಠ ಬಾಯಾಟ ಮಾಡ್ರಿ. ಒಳಗಿಂದ ಮೆಡಿಟೇಟ್ ಮಾಡಿ ಹೇಳ್ರಿ, ನಾನು ಕ್ರಿಸ್ತನಲ್ಲಿ ಬಲಾಢ್ಯನಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ, ಕ್ರಿಸ್ತನಲ್ಲಿ ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ಈಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಎವ್ರಿ ಡೇ ನಿಮ್ಮನ್ನು ನೀವು ಟ್ರೈನ್ ಮಾಡ್ರಿ, ಎವ್ರಿ ಡೇ ನಿಮ್ಮನ್ನು ಎನ್ಕರೇಜ್ ಮಾಡ್ರಿ ಕ್ರಿಸ್ತನಲ್ಲಿ. ನಾನು ಹೇಳ್ತೇನೆ, ನಿಮ್ಮ ಸರೌಂಡಿಂಗ್ ಇದ್ದ ಹಾಗಿರುವುದಿಲ್ಲ, ನಿಮ್ಮ ಪರಿಸ್ಥಿತಿ ಇದ್ದ ಹಾಗಿರುವುದಿಲ್ಲ, ನೀವಿದ್ದ ಸ್ಥಳದಲ್ಲಿ ಇರುವುದಿಲ್ಲ, ನೀವಿನ್ನೊಂದು ಸ್ತರಕ್ಕೆ ಹೋಗುತ್ತೀರಿ. ಪ್ರೈಸ್ ಗಾಡ್. ಆಲ್ವೇಸ್ ರಿಜಾಯ್ಸ್. ಪರಿಸ್ಥಿತಿಗಳು ಹೇಗೆ ಇರಲಿ, ಏನೇ ಇರಲಿ, ನಿಮಗೆ ದೇವರು ಕರೀತಾನೆ, ಸಂತೋಷ ಪಡ್ರಿ. ನಿಮಗೆ 1000 ರೀಸನ್ಗಳಿರ್ಬೋದು ಒಬ್ಬ ವ್ಯಕ್ತಿಯನ್ನು ಹೇಟ್ ಮಾಡಲಿಕ್ಕೆ. ಅದರ ಮಧ್ಯದಲ್ಲಿ ನೀವು ಡಿಸೈಡ್ ಮಾಡ್ರಿ, ಐ ಲವ್ ದಟ್ ಪರ್ಸನ್. ಎಷ್ಟು ಮಂದಿ ತೀರ್ಮಾನ ಮಾಡುತ್ತೀರಿ? ಗ್ರೇಟೆಸ್ಟ್ ವೇ ಇನ್ ದ ಕ್ರಿಶ್ಚಿಯನ್ ಲೈಫ್, ವಾಕಿಂಗ್ ಇನ್ ಲವ್. ಗ್ರೇಟೆಸ್ಟ್ ವಿಕ್ಟರಿ, ವಾಕಿಂಗ್ ಇನ್ ಲವ್. ಒಬ್ಬ ಸೇವಕ ಮತ್ತೊಬ್ಬ ಸೇವಕನನ್ನು ಪ್ರೀತಿ ಮಾಡಬೇಕು. ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಯನ್ನು ಪ್ರೀತಿ ಮಾಡಬೇಕು. ಪ್ರೈಸ್ ಗಾಡ್. ಯಾವಾಗ ನೀವು ಆತ್ಮದಲ್ಲಿ ಏಳುತ್ತೀರಿ, ನೀವು ಆತ್ಮದಲ್ಲಿ ನೋಡುತ್ತೀರಿ. ನಿಮ್ಮ ಯಾವಾಗ ಆತ್ಮ ಮಲಗುತ್ತದೆ, ಅವರನ್ನು ನೀವು ಶರೀರದಲ್ಲಿ ನೋಡುತ್ತೀರಿ. ಪ್ರೈಸ್ ಗಾಡ್.
ಅರೈಸ್ ಇನ್ ದ ಸ್ಪಿರಿಟ್. ನಾವೆಲ್ಲರೂ ದೇವರ ಸನ್ನಿಧಾನ ನಿಂತ್ಕೊಳ್ಳುವ ಸಮಯ ಆಗ್ತಾ ಬಂತು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು Lord, we rejoice in your presence, O God. We glorify your name. Thank you. Holy, holy. Come on, ellaru. ಹಿಂದೆ ಮುಂದೆ ಇದ್ದವರೆಲ್ಲರೂ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲರೂ come on. Holy, holy. ಇದು ಮಹಿಮೆಯ ಸ್ತರವಿದು, ಇದು ಕೃಪೆಯ ಸ್ತರ. ಆತನ ಶಕ್ತಿಯನ್ನು ನಾವು ಅನುಭವಿಸುವೆವು. ಆತನು ಚಲಿಸುವನು ಎಲ್ಲ ಕಡೆ. ಶುದ್ಧನೇ 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 ಶುದ್ಧನೇ. ಹೋಲಿ Holy Spirit. ಯಾರು ನೀವು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. Salvation is the greatest gift. I will lead you in prayer. ನಾನು ನಿಮ್ಮನ್ನು ಪ್ರಾರ್ಥನೆ ನಡೆಸ್ತೇನೆ. ಜಸ್ಟ್ ನನ್ನೊಟ್ಟಿಗೆ ಹೇಳಿ. ಒಂದು ವೇಳೆ ನೀವು ಇಲ್ಲಿ ಯಾರು ಬಂದಿದ್ದೀರಿ, ನೀವು ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ಇಟ್ಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನನಗೋಸ್ಕರ ಕಳುಹಿಸಿ, ಆತ ನನಗೋಸ್ಕರ ಶಿಲುಬೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ನಾನು ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. Fill me with your Holy Spirit, O God. Yes, thank you Jesus. ಕರ್ತನೆ, ಯಾರು ನಿನ್ನ ಅಂಗೀಕಾರ ಮಾಡಿದ್ದಾರೆ ಅವರು ಪ್ರೊಟೆಕ್ಟ್ ಆಗಲಿ, ಅವರು ನಿನ್ನಲ್ಲಿ ಪ್ರಜ್ವಲಿಸಲಿ. ಕರ್ತನೆ, ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ಅವರಿಗೆ ಕನೆಕ್ಟ್ ಆಗಿ ಅವರನ್ನು ಗೈಡ್ ಮಾಡಲಿ, ಅವರು ಇಂಪ್ರೂವ್ ಆಗಲಿ. In the name of Jesus, receive the Holy Spirit in the name of Jesus. ಪವಿತ್ರಾತ್ಮ ವರವನ್ನು ಹೊಂದಿಕೊಳ್ಳಿರಿ. Take it in the name of Jesus. ನೀವು ಯಾರು ಆನ್ಲೈನ್ ಅಲ್ಲಿ ವಾಚ್ ಮಾಡ್ತಾ ಇದ್ದೀರಿ, you can pray in the Spirit. Thank you Jesus. Thank you Lord. Thank you Lord. ವಾಕ್ಯಗಳ ಮೂಲಕ ನಮ್ಮನ್ನು ಸ್ಟ್ರೆಂಥನ್ ಮಾಡಿದಿ, ನಮ್ಮ ಹತ್ರ ಮಾತಾಡಿದಿ. ಪ್ರತಿಯೊಬ್ಬರು ಅಂತರ್ಯದಲ್ಲಿ ಏಳುವರಾಗಿದ್ದಾರೆ, ಪ್ರಜ್ವಲಿಸುವರಾಗಿದ್ದಾರೆ. ಅವರು ಕೇಳಿದ ಪ್ರತಿಯೊಂದು ಮಾತುಗಳು ಅವರಿಗೆ ನೆನಪಿಗೆ ಬರುವಂತೆ ನೀನು ಸಹಾಯ ಮಾಡು. I take authority over every sickness, every tumor in their body, asthma, arthritis problem, in the name of Jesus. Come out in the name of Jesus. ಹೊರಗೆ ಬರಲಿ in the name of Jesus. ತಲೆಯಿಂದ ಪಾದದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. Be healed right now. Thank you Lord for the healing of God. Thank you Lord for the healing. Your protect ಆಗಲಿ, comfort ಆಗಲಿ. In Jesus name. Amen. Amen. Amen.